ಸಮೀಕ್ಷೆ ಇನ್ನ ಕೆಲವರಿಗೆ ಆಪರ್ಚುನಿಟಿ ಕೊಡಬೇಕು ಅಂತೇಳಿ ಯಾರ್ಯಾರು ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲ ಸಮಾಜದ ಮುಖಂಡಗಳಿಗೆ, ನಾಗರಿಕರಿಗೆ ಈ ಅವಕಾಶನ ಕಳ್ಕೊಳ್ಳೋಕೆ ಹೋಗಬೇಡಿ. ನಮ್ ಕೇಳಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಬೇಡ. ಈಗ ಬೆಂಗಳೂರು ಸೌತು, ಬೀದರು, ಧಾರವಾಡ ಈ ಭಾಗ ಬಿಟ್ಟು 90% ಅಲ್ಲಿ 90% ಇದೆ. ಮಿಕ್ಕಿದೆಲ್ಲ ಕೂಡ ಸ್ವಲ್ಪ ಚೆನ್ನಾಗಿದೆ. ಬೆಂಗಳೂರು ನಗರದಲ್ಲಿ 67%, ಅದರಲ್ಲಿ ಒಂದು 20% ದೇ ಹ್ಯಾವ್ ನಾಟ್ ಡಿಸ್ಕ್ಲೋಸ್ಡ್. ಸೊ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೆ ಯಾವ ಟೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ. 21, 20, 21, 22 ಸಂಪೂರ್ಣವಾಗಿ ಇದಕ್ಕೆ ರಜಾ, ಹಬ್ಬದ ರಜಾ ಇದೆ. ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸಿಕೊಂಡು ಕಂಪ್ಲೀಟ್ ಮಾಡಕ್ಕೆ ನೋಡ್ತೀವಿ. ಆನ್ಲೈನ್ ಅಂತೂ ಓಪನ್ ಇರ್ತದೆ, ಯಾರು ಬೇಕಾದ್ರೂ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ಬೋದು. ಈ ತಿಂಗಳು 31ನೇ ತಾರೀಕುವರೆಗೂ ಈ ಸರ್ವೆನ ಕಂಡಕ್ಟ್ ಮಾಡ್ತೀವಿ. ನಾನು ಮತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ, ಪಕ್ಷದ ಮುಖಂಡರುಗಳಿಗೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ಏನಿದೆ ಅದನ್ನ ವ್ಯಕ್ತಪಡಿಸಿ, ನಿಮ್ಗೆ ಏನ್ ಇಷ್ಟ ಇದೆ ಅಷ್ಟನ್ನು ಬೇಕಾದ್ರೆ ಹೇಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಭಾಗವಹಿಸಬೇಕು ಅಂತೇಳಿ ನಾವು ಮನವಿಯನ್ನ ಮಾಡ್ತೀವಿ. ಬೆಂಗಳೂರಲ್ಲಿ 40% ಅಷ್ಟೇ ಆಗಿದೆ ಸರ್. ಇನ್ನು 7 ದಿನಗಳು 45% ಮಾಡಿರೋರು, ಕೆಲವರು ನಿರಾಕರಣೆ ಮಾಡಿರೋದು 60% ಅಷ್ಟು ಇದೆ. ಮುಖ್ಯದ ಅವಕಾಶವನ್ನು ಕೊಡ್ತೇವೆ. ಟೀಚರ್ಸ್ ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಉಪಯೋಗಿಸ್ಕೊಳ್ತೇವೆ 31ನೇ ತಾರೀಕು. ಸಚಿವಾಲಯದ ಸಿಬ್ಬಂದಿ ನಮ್ಮನ್ನು ಕೈಬಿಡಿ ಅಂತ ಬಿಡುಗಡೆಗೊಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಆಗ್ಬೇಕಲ್ಲ, ಪ್ರೆಷರ್ ಆಗ್ಬೇಕು. ಅದಕ್ಕೋಸ್ಕರ ಅವ್ರ ಪ್ರೆಷರ್ ಇದೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಕೆಲಸ ಮಾಡೋರು ರೆಡಿ ಇದ್ದಾರೆ. ಧಾರವಾಡದಲ್ಲಿ ಕಡಿಮೆ ಆಗೋದಕ್ಕೆ ಸಾಕಷ್ಟು ಪ್ರವಾಹ ಆಗಿದೆ, ಅಲ್ಲಿ ನೋಡಬೇಕಿತ್ತು ಅಂತ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಖಾತೆ ಬಿಟ್ಟಿರುವಂತೆ. ಅಂದ್ರೆ ಆರ್ಎಸ್ಎಸ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸರ್ಕಾರ, ಸ್ವಲ್ಪ ಪ್ರವಾಹದ ಕಡೆ ಕೂಡ ಗಮನ ಕೊಡಿ ಅಂತ. ನಾವು ಯಾರ ಬಗ್ಗೆನೂ ಮಾತಾಡ್ತಾನೆ ಇಲ್ವಲ್ಲ, ಯಾರು ಹೇಳಿದ್ದು? ಪ್ರಿಯಾಂಕಾ ಪತ್ರ ಬರೆದಿರುವಂತದ್ದು. ಪ್ರಿಯಾಂಕ ಖರ್ಗೆ ಅವರು ಹೊಸದಾಗಿ ಮಾತಾಡ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಾಲದಲ್ಲಿ ಏನೋ ಒಂದು ಆದೇಶ ಮಾಡಿದ್ದಾರೆ, ಆದೇಶದ ಬದಲಿಗೆ ವ್ಯಾಖ್ಯಾನ ಆಗಿದೆ ಅಷ್ಟೇ. ಪ್ರಿಯಾಂಕ್ ಖರ್ಗೆ has not involved or interfered or written anything. Whatever was there at the time of ಜಗದೀಶ್ ಶೆಟ್ಟರ್, ಒಂದು ಏನು ಇನ್ಸ್ಟಿಟ್ಯೂಷನ್ಸ್ಗೆ ಅವರು ಕಾಗದ ಬರೆದಿದ್ರು ಅದನ್ನ ಉಲ್ಲೇಖ ಆಗಿದೆ ಬಿಟ್ಟು, ಅದು ಬಿಟ್ಟರೆ ಏನು ಹೊಸದಾಗಿ ಏನು ಮಾಡಿದ್ರು. ಸರ್, ಧಾರವಾಡದಲ್ಲಿ ಕಮ್ಮಿ ಆಗೋದು ಜೋಶಿ ಅವರು ಹೇಳಿದ ಹೇಳಿಕೆ ಕಾರಣ ಆಯ್ತಾ ಅಂತ ಸರ್? ಸಮೀಕ್ಷೆ ಇನ್ನ ಕೆಲವರಿಗೆ ಆಪರ್ಚುನಿಟಿ ಕೊಡಬೇಕು ಅಂತೇಳಿ ಯಾರ್ಯಾರು ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲ ಸಮಾಜದ ಮುಖಂಡಗಳಿಗೆ, ನಾಗರಿಕರಿಗೆ ಈ ಅವಕಾಶನ ಕಳ್ಕೊಳ್ಳೋಕೆ ಹೋಗಬೇಡಿ. ನಮ್ ಕೇಳಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಬೇಡ. ಈಗ ಬೆಂಗಳೂರು ಸೌತು, ಬೀದರು, ಧಾರವಾಡ ಈ ಭಾಗ ಬಿಟ್ಟು 90% ಅಲ್ಲಿ 90% ಇದೆ. ಮಿಕ್ಕಿದೆಲ್ಲ ಕೂಡ ಸ್ವಲ್ಪ ಚೆನ್ನಾಗಿದೆ. ಬೆಂಗಳೂರು ನಗರದಲ್ಲಿ 67%, ಅದರಲ್ಲಿ ಒಂದು 20% ದೇ ಹ್ಯಾವ್ ನಾಟ್ ಡಿಸ್ಕ್ಲೋಸ್ಡ್. ಸೊ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೆ ಯಾವ ಟೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ. 21, 20, 21, 22 ಸಂಪೂರ್ಣವಾಗಿ ಇದಕ್ಕೆ ರಜಾ, ಹಬ್ಬದ ರಜಾ ಇದೆ. ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸಿಕೊಂಡು ಕಂಪ್ಲೀಟ್ ಮಾಡಕ್ಕೆ ನೋಡ್ತೀವಿ. ಆನ್ಲೈನ್ ಅಂತೂ ಓಪನ್ ಇರ್ತದೆ, ಯಾರು ಬೇಕಾದ್ರೂ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ಬೋದು. ಈ ತಿಂಗಳು 31ನೇ ತಾರೀಕುವರೆಗೂ ಈ ಸರ್ವೆನ ಕಂಡಕ್ಟ್ ಮಾಡ್ತೀವಿ. ನಾನು ಮತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ, ಪಕ್ಷದ ಮುಖಂಡರುಗಳಿಗೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ಏನಿದೆ ಅದನ್ನ ವ್ಯಕ್ತಪಡಿಸಿ, ನಿಮ್ಗೆ ಏನ್ ಇಷ್ಟ ಇದೆ ಅಷ್ಟನ್ನು ಬೇಕಾದ್ರೆ ಹೇಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಭಾಗವಹಿಸಬೇಕು ಅಂತೇಳಿ ನಾವು ಮನವಿಯನ್ನ ಮಾಡ್ತೀವಿ. ಬೆಂಗಳೂರಲ್ಲಿ 40% ಅಷ್ಟೇ ಆಗಿದೆ ಸರ್. ಇನ್ನು 7 ದಿನಗಳು 45% ಮಾಡಿರೋರು, ಕೆಲವರು ನಿರಾಕರಣೆ ಮಾಡಿರೋದು 60% ಅಷ್ಟು ಇದೆ. ಮುಖ್ಯದ ಅವಕಾಶವನ್ನು ಕೊಡ್ತೇವೆ. ಟೀಚರ್ಸ್ ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಉಪಯೋಗಿಸ್ಕೊಳ್ತೇವೆ 31ನೇ ತಾರೀಕು. ಸಚಿವಾಲಯದ ಸಿಬ್ಬಂದಿ ನಮ್ಮನ್ನು ಕೈಬಿಡಿ ಅಂತ ಬಿಡುಗಡೆಗೊಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಆಗ್ಬೇಕಲ್ಲ, ಪ್ರೆಷರ್ ಆಗ್ಬೇಕು. ಅದಕ್ಕೋಸ್ಕರ ಅವ್ರ ಪ್ರೆಷರ್ ಇದೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಕೆಲಸ ಮಾಡೋರು ರೆಡಿ ಇದ್ದಾರೆ. ಧಾರವಾಡದಲ್ಲಿ ಕಡಿಮೆ ಆಗೋದಕ್ಕೆ ಸಾಕಷ್ಟು ಪ್ರವಾಹ ಆಗಿದೆ, ಅಲ್ಲಿ ನೋಡಬೇಕಿತ್ತು ಅಂತ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಖಾತೆ ಬಿಟ್ಟಿರುವಂತೆ. ಅಂದ್ರೆ ಆರ್ಎಸ್ಎಸ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸರ್ಕಾರ, ಸ್ವಲ್ಪ ಪ್ರವಾಹದ ಕಡೆ ಕೂಡ ಗಮನ ಕೊಡಿ ಅಂತ. ನಾವು ಯಾರ ಬಗ್ಗೆನೂ ಮಾತಾಡ್ತಾನೆ ಇಲ್ವಲ್ಲ, ಯಾರು ಹೇಳಿದ್ದು? ಪ್ರಿಯಾಂಕಾ ಪತ್ರ ಬರೆದಿರುವಂತದ್ದು. ಪ್ರಿಯಾಂಕ ಖರ್ಗೆ ಅವರು ಹೊಸದಾಗಿ ಮಾತಾಡ್ತಾ ಇಲ್ಲ.
ಜಗದೀಶ್ ಶೆಟ್ಟರ್ ಅವರು ಕಾಲದಲ್ಲಿ ಏನೋ ಒಂದು ಆದೇಶ ಮಾಡಿದ್ದಾರೆ, ಆದೇಶದ ಬದಲಿಗೆ ವ್ಯಾಖ್ಯಾನ ಆಗಿದೆ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಹಸ್ ನಾಟ್ ಇನ್ವಾಲ್ವ್ಡ್ ಆರ್ ಇಂಟರ್ಫಿಯರ್ ಆರ್ ರಿಟರ್ನ್ ಎನಿಥಿಂಗ್. ವಾಟ್ ಎವರ್ ವಾಸ್ ದೇರ್ ಅಟ್ ದಿ ಟೈಮ್ ಆಫ್ ಜಗದೀಶ್ ಶೆಟ್ಟರ್, ಒಂದು ಏನು ಇನ್ಸ್ಟಿಟ್ಯೂಷನ್ಸ್ಗೆ ಅವರು ಕಾಗದ ಬರೆದಿದ್ರು ಅದನ್ನ ಉಲ್ಲೇಖ ಆಗಿದೆ ಬಿಟ್ಟು, ಅದು ಬಿಟ್ಟರೆ ಏನು ಹೊಸದಾಗಿ ಏನು ಮಾಡಿದ್ರು. ಸರ್ ಧಾರವಾಡದಲ್ಲಿ ಕಮ್ಮಿ ಆಗೋದು ಜೋಶಿ ಅವರು ಹೇಳಿದ ಹೇಳಿಕೆ ಕಾರಣ ಆಯ್ತಾ ಅಂತ ಸರ್